ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರ ಅಕ್ರಮ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಕರೆದ ಕಡೆ ಹೋಗೋದಿಲ್ಲ, ಹೋದ್ರೂ ಡಬಲ್ ಮೀಟ್ರ್ ಕೇಳೋದು. ಕೆಲವರು ನಿಷ್ಠಾವಂತ ಚಾಲಕರಿದ್ದಾರೆ, ಆಟೋ ಚಾಲಕರು ಏನು ಅಂತ ಗೊತ್ತು, ನಾನು ಆಟೋ ಆದರೆ ಕೆಲವರು ಪುಂಡ್ರು ಪೋಖ್ರಿಗಳು ಮಾಡೋಂಥ ವಯಸ್ಸಾದವರು, ಪೇಷಂಟ್ಸು, ಮಕ್ಕಳುಗಳು ಅನ್ನೋದು ಏನು ನೋಡಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ 100 ಆಟೋ ಕೇಳಬೇಕು, ಒಬ್ಬರೂ ಬರೋದಿಲ್ಲ. ಬರ್ತೀನಿ ಅಂತ ಹೇಳಿದ್ರು ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು. 2 ಕಿಲೋಮೀಟ್ರ್ 100 ರೂಪಾಯಿ ಕೇಳ್ತಾರೆ. ಮೊನ್ನೆ ಯಾವನೋ ಒಬ್ಬ ಕೇಳ್ತಾವನೆ, ಜಾಲಹಳ್ಳಿ ಕ್ರಾಸ್ಗೆ ಮಾಗಡಿ ರೋಡ್ ದಾಸರಳ್ಳಿಯಿಂದ 600 ರೂಪಾಯಿ ಕೊಡಿ ಅಂತ ನನ್ನನ್ನೇ ಕೇಳ್ತಾನೆ. ಇದನ್ನು ಪೊಲೀಸ್ ಇಲಾಖೆ ಇಂಥ ದುಷ್ಟ ಆಟೋ ಡ್ರೈವರ್ಗಳನ್ನ ಮಟ್ಟ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಶಾಂತಿನಗರ, ಹೊರಗಡೆ ದೇಶದಿಂದ, ಹೊರಗಡೆ ರಾಜ್ಯದಿಂದ ಬರ್ತಾರೆ. ಕೆಲವು ಆಟೋ ಡ್ರೈವರ್ಗಳಿಂದ ನಮ್ಮ ರಾಜ್ಯದ ಮಾನ ಮರ್ಯಾದೆ ಬೀದಿ ಪಾಲಾಗ್ತಾಯಿದೆ. ಇಂಥದನ್ನು ತಡೆ ಹಿಡಿಬೇಕು ಅಂತ ಹೇಳಿದ್ರೆ ಇಂಥ ಕೆಟ್ಟ ಹುಳಗಳನ್ನ ಮಟ್ಟ ಹಾಕಬೇಕು. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಮೆಟ್ರೋ ಸ್ಟೇಷನ್ಗಳ ಹತ್ರ ಪ್ರಯಾಣಿಕರು ಏನಾರು ಇಳೀತು ಅಂತ ಹೇಳಿದ್ರೆ ಬಾಯಿಗೆ ಬಂದಂಗೆ ಕೇಳ್ತಾರೆ ರೀ. ಪೇಷಂಟ್ಗಳು ಪಾಪ ನಿಂತ್ಕೊಂಡು ಮಕ ನೋಡ್ತಾ ಇರ್ತಾರೆ, 10 ಗಾಡಿ ಕೇಳಿದ್ರು ಕೊಡಲ್ಲ. ನಮ್ಮ ರಾಜ್ಯದ ಮಾನ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ಇಂಥ ದುಷ್ಟ ಡ್ರೈವರ್ಗಳನ್ನ, ಕೆಟ್ಟ ಡ್ರೈವರ್ಗಳನ್ನ ದಯವಿಟ್ಟು ಪೊಲೀಸ್ ಜಾಯಿಂಟ್ ಕಮಿಷನರ್, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇವರು ಎಲ್ಲರನ್ನು ಇಂಥ ಕೆಟ್ಟ ಡ್ರೈವರ್ಗಳನ್ನ ಮಟ್ಟ ಹಾಕಬೇಕು. ಕರೆದ ಕಡೆ ಹೋಗೋ ರೀತಿ ಮಾಡಬೇಕು. ಹೋಗಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಡಿ ಅಂತ ಒಂದು ಬಹಿರಂಗವಾಗಿ ಒಂದು ಹೇಳಿಕೆ ಕೊಡಬೇಕು. ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಇವ್ರದ DLನ ಬ್ಯಾನ್ ಮಾಡಬೇಕು. ಅವತ್ತು ಇವರು ಬುದ್ಧಿ ಕಲಿತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿಗೂ ಕೆಟ್ಟ ಹೆಸರು, ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು, ರಾಜ್ಯ ಸರ್ಕಾರಕ್ಕೂ ಕೆಟ್ಟ ಹೆಸರು. ಕಟ್ಟಿಟ್ಟ ಬತ್ತಿ. ಅತಿಯಾದ ವ್ಯಾಮೋಹ, ಅತಿಯಾದ ಕುಡಿತದಿಂದ ಜನಸಾಮಾನ್ಯರಿಗೆ ಆಟೋ ಡ್ರೈವರ್ಗಳು ಕಿರುಕುಳ ಕೊಡ್ತಾ ಇದ್ದಾರೆ. ಇಂಥ ಆಟೋ ಡ್ರೈವರ್ಗಳು ಇರೋದ್ರಿಂದಲೇ ರ್ಯಾಪಿಡ್ ಅಂತ ಹ್ಯಾಪ್ ಬಂದು ಎಷ್ಟೋ ಜನಕ್ಕೆ ಸಹಾಯ ಆಗ್ತಾಯಿತ್ತು. ಕರೆದ ಕಡೆ ಅವ್ರು ಬರ್ತಾರೆ, ಒಬ್ಬೊಬ್ಬರನ್ನು ಕುಂಡಿಸ್ಕೊಂಡು ಹೋಗ್ತಾರೆ, ಡ್ರಾಪ್ ಮಾಡ್ತಾರೆ. ಒಂಚೂರು ಕಿರಿಕಿರಿ ಇರಲಿಲ್ಲ, ಒಂಚೂರು ಕೆಟ್ಟದಾಗಿ ನಡವಳಿಕೆಯಿಂದ ನಡ್ಕೊತಾ ಇರಲಿಲ್ಲ. ಈ ರ್ಯಾಪಿಡ್ ಬ್ಯಾನ್ ಮಾಡಿದ್ದು ತಪ್ಪು. ರ್ಯಾಪಿಡ್ ಇದ್ದಿದ್ರೆ ಇವ್ರಿಗೆ ಸ್ವಲ್ಪ ಭಯ ಭಕ್ತಿ ಇರೋದು. ಆಟೋ ಡ್ರೈವರ್ಗಳಂತ ಕೆಲವರು ಕಚ್ಚಡಗಳು, ಕಂತ್ರಿ ನನ್ನ ಮಕ್ಕಳು ಇಡೀ ದೇಶದಲ್ಲಿ ಯಾರೂ ಇಲ್ಲ. ಏನೇ ಕಷ್ಟ ಇರ್ಬೋದು, ಎಷ್ಟೇ ಇರಲಿ, ಒಳ್ಳೆ ಮಾತಿಂದ ಕರ್ಕೊಂಡೋಗಿ ಜಾಗಕ್ಕೆ ಬಿಟ್ಟರೆ ನಿಮಗೆ ಹೆಸರು ಬರ್ತದೆ. ಎಲ್ಲರೂ ದುಡ್ಡು ಇಟ್ಟಿರಲ್ಲ, ಎಲ್ಲರೂ ಕಷ್ಟದಲ್ಲಿರ್ತಾರೆ. ಎಲ್ಲ ಜನಸಾಮಾನ್ಯರು ಒಂದೊಂದು ಕಾಯಿಲೆಯಲ್ಲಿ ನರಳ್ತಾ ಇರ್ತಾರೆ. ಇಂಥವ್ರಿಗೆ ನೀವು ಈ ರೀತಿ ಮಾಡೋದು ಡೋಕ, ಜನಸಾಮಾನ್ಯರಿಗೆ ಅನ್ಯಾಯ ಮಾಡ್ತಾ ಇರೋದು. ಅಲ್ಲ ರೀ, ವಕೀಲರು ಜಗದೀಶು ಕರೆಕ್ಟಾಗಿ ಹೇಳ್ತಾರೆ. ಅವ್ರನ್ನ ಕೆಲವರು ಬೆಂಬಲಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಇರೋದನ್ನ ಸತ್ಯ ಹೇಳ್ತಾರೆ, ಕಾನೂನನ್ನು ಅರ್ತಿದ್ದಾರೆ. ಅಂಥ ಜಗದೀಶ್ನ ಹೋಗಿ ನೀವು ಏಕವಚನದಲ್ಲಿ ಮಾತಾಡಿದ್ರೆ ಬೆಂಡಾಗ ಮನುಷ್ಯ ಅಲ್ಲ. ಇಂಥವನ್ನೆಲ್ಲ ಸಾಕಷ್ಟು ಹಾರ್ದು ಕುಡಿದು ಬಿಟ್ಟಿದ್ದಾರೆ ಜಗದೀಶ್ ಅವರು. ಆ ವ್ಯಕ್ತಿಗೆ ಗೌರವ ಕೊಡಬೇಕು. ಕಿಚ್ಚದೆ ಹೋರಾಟಗಾರ. ಎಂಥ ಕೇಸ್ ಹಾಕಲಿ, ಏನೇ ಹಾಕಲಿ, ಜೈಲಿಗೆ ಹಾಕಲಿ ಹೋರಾಡ್ತಾನೆ. ಪ್ರಾಣಕ್ಕೋಸ್ಕರ ಅಂಜಲ್ಲ ಜಗದೀಶ್ ಅವರು. ಅಂಥ ವ್ಯಕ್ತಿಗೆ ಹೋಗಿ ನೀವು ಧಮಕಿ ಹಾಕೋದು ಇದೆಲ್ಲ ಮಾಡ್ತೀರ. ಇದು ಕೆಲವು ಪುಡಾರಿಗಳು, ಪುಂಡ್ರು ಮಾಡ್ತಕ್ಕಂಥ ಹಲ್ಕ ಕೆಲಸ. ನೀವೇನಾದ್ರು ಅವ್ನು ಕೆಣಕ್ತು ಅಂತ ಹೇಳಿದ್ರೆ ನಾಗರಾವ್ ಕೆಣಕ್ತಂಗೆ ಅವ್ರು ಕಚ್ಚಿದಲ್ಲೇ ಬಿಡೋದು ಇಲ್ಲ. ನಿಮ್ಮನ್ನು ಮಟ್ಟ ಹಾಕೋವ್ರಿಗೂ ಬಿಡಲ್ಲ. ಹುಷಾರ್. ಅವ್ರ ತಂಟೆಗೆ ಯಾರು ಹೋಗೋದು ಬೇಡಿ. ನೀವು ಏನೋ ಮಾಫಿಯಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಮಾಡ್ಕೊಂಡು ಹೋಗ್ರಿ. ಅದು ಬಿಟ್ಟು ಅವ್ರಿಗೆ ಏನಾದ್ರು ಕೆಣಕ್ಬಿಟ್ಟು ಏನಾದ್ರು ಬಂದ್ರಿ ಅಂದರೆ ಮುಗೀತು ನಿಮ್ಮ ಕತೆ ಮುಗೀತು. ನಿಮ್ಮನ್ನು ಒಂದು ಹತೋಟಿಲಿ ತರೋವರೆಗೂ ಅವರು ತಾತ್ವಿಕ ಅಂತ ಕಾಣೋವರೆಗೂ ಬಿಡಲ್ಲ. ಅವ್ರ ತಂಟೆಗೆ ಹೋಗಬೇಡ್ರಿ. ಬಾಯಿ ಮುಚ್ಕೊಂಡು ನಿಮ್ದು ಎಷ್ಟೈತೋ ಅಷ್ಟು ಕೆಲಸ ಮಾಡ್ಕೊಳ್ಳಿ.
ಯಾಕೆ ಜಗದೀಶ್ ಅವ್ರನ್ನ ಕಣಿಸ್ತೀರಾ? ಅವರಲ್ಲಿ ಏನು ಕಂಡಿದ್ದೀರಾ? ನಿಷ್ಠಾವಂತ ಹೋರಾಟಗಾರ. ಆ ಯಪ್ಪನ್ನ ನಿಜವಾಗ್ಲೂ ನಾವು ಅಂಥ ವ್ಯಕ್ತಿಗಳು ಯಾವನೂ ಕರ್ನಾಟಕದಲ್ಲಿಲ್ಲ, ಯಾವನು ಧ್ವನಿ ಎತ್ತೋದಿರಲಿಲ್ಲ. ಒಬ್ಬ ಪೊಲೀಸನ್ನು ಕಂಡ್ರೆ ಹೆದರ್ಕೊಳ್ಳೋವಂಥ ಜನಗಳಿದ್ದಾರೆ. ಅಂಥ ಕಮಿಷನರ್ಗೆ ರವಿ ಚಂದ್ರಣ್ಣವ್ರಿಗೂ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ. ಇಂಥ ವ್ಯಕ್ತಿಗೆ ನೀವು ಧಮಕಿ ಹಾಕೋದು ಎಷ್ಟು ಮಾತ್ರ ಸರಿ ಇಲ್ಲ. ಫಸ್ಟು ನೀವು ಬದಲಾವಣೆ ಆಗಿ ಆಟೋ ಡ್ರೈವರ್ಗಳು ಕರೆದ ಕಡೆ ಹೋಗಿ ಆಮೇಲೆ ರ್ಯಾಪಿಡ್ ಬ್ಯಾನ್ ಮಾಡಿ ಅಂತ ಹೇಳಿ. ನೀವು ನಿಮ್ಮ ಸಂಘಟನೆಯವರು ನಿಮ್ಮನ್ನು ಏನೂ ಮಾಡ್ತಲ್ಲ, ಉಪಯೋಗಿಸ್ಕೊತಾರೆ, ಸುಮ್ಮನೆ ಬಿಟ್ಬಿಡ್ತಾರೆ. ನಿಜವಾಗ್ಲೂ ಜನಗಳಿಗೆ ಮೋಸ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ. ಕರೆದ ಕಡೆ ಹೋಗ್ರಿ, ಅವ್ರ ಕಷ್ಟ ನಿವಾರಣೆ ಮಾಡಿ. ಪ್ರೆಗ್ನೆಂಟ್ ಅವ್ರು ಇರ್ತಾರೆ, ಪೇಷಂಟ್ಗಳಿರ್ತಾರೆ, ವಯೋವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ. ಇಂಥವ್ರಿಗೆ ನೀವು ಸಹಾಯ ಮಾಡ್ತು ಅಂತ ಹೇಳಿದ್ರೆ ನಿಮ್ಮನ್ನು ಮೆಚ್ಕೊತಾರೆ. ಅದೇ ದರೋಡೆಗೆ ಇಳಿತು ಅಂತ ಹೇಳಿದ್ರೆ ನಿಮ್ಮನ್ನು ಯಾರೂ ಮೆಚ್ಕೊಳ್ಳಲ್ಲ. ಕೇರ್ಫುಲ್.